ಹೆಲೋ ಸ್ಟೂಡೆಂಟ್ಸ್, ಎರಡು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಅದನ್ನು ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಈಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎರಡು ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಬನ್ನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊತಾ ಹೋಗೋಣ. ಸೊ ಈಗಾಗಲೇ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ಎಕ್ಸಾಮ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಆದರೆ ಈಗ ಕನ್ನಡ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಅಂತಂದರೆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಸೊ ಎಲ್ಲ ಕ್ವಶನ್ಸ್ಗಳ ಆನ್ಸರ್ಸ್ಗಳನ್ನು ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಕನ್ನಡ ಸಬ್ಜೆಕ್ಟ್ನ ಮೊನ್ನೆ ನಡೆದಂತಹ ಕನ್ನಡ ಸಬ್ಜೆಕ್ಟ್ನ ಎಲ್ಲ ಆನ್ಸರ್ಸ್ಗಳು ಅದರಲ್ಲಿದೆ. ನೀವೀಗ ಚೆಕ್ ಮಾಡ್ಬೋದಾಗಿರುತ್ತೆ. ಮತ್ತು ಎರಡನೇ ಮಾಹಿತಿ ಏನು ಅಂತಂದರೆ, ಸೊ ನಿನ್ನೆ ನಡೆದಂತಹ ಕನ್ನಡ ಎಕ್ಸಾಮ್ಗೆ ಬರೋಬ್ಬರಿ 17,000ಕ್ಕೂ ಹೆಚ್ಚು ಜನ ಆಬ್ಸೆಂಟ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಶಿಕ್ಷಣ ಇಲಾಖೆ ಕಡೆಯಿಂದ. ಓಕೆನಾ. ಸೊ 17,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಬ್ಸೆಂಟ್ ಆಗಿದ್ದಾರೆ. ಸೊ ಯಾರಾದರೂ ಆಬ್ಸೆಂಟ್ ಆಗಿದ್ರೆ ಸೊ ಇನ್ಮೇಲಾದರೂ ಆಬ್ಸೆಂಟ್ ಆಗಬೇಡಿ. ಯಾಕೆ ಅಂತಂದರೆ 3 ಬೋರ್ಡ್ ಪರೀಕ್ಷೆಗಳಿದೆ. ನೀವು ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಏನಾದರೂ ಅಟೆಂಡ್ ಆಗಿ ಇನ್ ಕೇಸ್ ಏನಾದರೂ ಫೇಲ್ ಆದರೆ ನೀವು ಸೆಕೆಂಡ್ ಮತ್ತು ಥರ್ಡ್ ಬೋರ್ಡ್ ಎಕ್ಸಾಮನ್ನು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಬೋರ್ಡ್ ಎಕ್ಸಾಮ್ಗೆ ಯಾರೂ ಸಹ ಆಬ್ಸೆಂಟ್ ಆಗೋದಕ್ಕೆ ಹೋಗಬೇಡಿ. ಓಕೆನಾ. ಸೊ ನಿಮಗೆ ಆನ್ಸರ್ ಗೊತ್ತಿಲ್ಲ, ಭಯ ಆಗ್ತಿದ್ದಾರೆ, ಸೊ ದಯವಿಟ್ಟು ಆಬ್ಸೆಂಟ್ ಆಗಬೇಡಿ. ಓಕೆನಾ. ಸೊ ಅಟೆಂಡ್ ಮಾಡಿ. ತುಂಬ ವಿದ್ಯಾರ್ಥಿಗಳು ನನಗೂ ಸಹ ಗೊತ್ತಿದ್ದಾರೆ, ಈ ರೀತಿ ತುಂಬ ಭಯ ಬೀಳ್ತಿರ್ತಾರೆ. ಎಕ್ಸಾಮ್ ಅಂದ್ರೇ ಕೆಲವ್ರಿಗೆ ಭಯ ಇರುತ್ತೆ. ಓಕೆನಾ. ಸೊ ಮನೇಲಿ ಕಳಿಸಿರ್ತಾರೆ, ಇವ್ರು ಅಟೆಂಡ್ ಆಗ್ದಿರಾ ಅಲ್ಲಿ ಇಲ್ಲಿ ಇದ್ದೋಗಿರ್ತಾರೆ. ಸೊ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಪ್ಲೀಸ್ ಅಟೆಂಡ್ ಮಾಡಿ ಎಕ್ಸಾಮನ್ನು. ಓಕೆನಾ. ಸೊ ಯಾರೂ ಸಹ ಇನ್ಮೇಲೆ ಆಬ್ಸೆಂಟ್ ಆಗಬೇಡಿ. ಇಲ್ಲ, ಎಲ್ಲ ಈಸಿಯಾಗೇ ಇರುತ್ತೆ. ಓಕೆನಾ. ಸೊ ನಿಮ್ಮ ಲೆಕ್ಚರ್ಸೇ ಹೇಳಿರ್ತಾರೆ ಯಾವುದ್ಯಾವ್ದು ಇಂಪಾರ್ಟೆಂಟ್ ಇಷ್ಟನ್ನು ಮಾತ್ರ ಓದ್ಕೊಳ್ಳಿ ಅಂತ ಹೇಳಿ. ಅದೇ ರೀತಿ ನಮ್ಮ ಚಾನೆಲಲ್ಲೂ ಸಹ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಸಹ ನೀಡ್ತಿರ್ತೀವಿ. ಎಲ್ಲವನ್ನು ಸಹ ಓದ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಪಾಸ್ ಆಗ್ಬೋದು. ಸೊ ಒಬ್ಬರಲ್ಲ ಇಬ್ಬರಲ್ಲ 17,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಂತಂದರೆ ಸೊ ತುಂಬ ದೊಡ್ಡ ವಿಷಯ ಇದು. ಓಕೆನಾ. ಸೊ ಯಾರೂ ಸಹ ಆಬ್ಸೆಂಟ್ ಆಗಬೇಡಿ. ಸೊ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಪ್ರಿಪೇರ್ ಆಗ್ತೀರಿ. ನಾಳೆನೇ ಎಕ್ಸಾಮ್ ಇದೆ ಆ್ಯಂಡ್ ಮುಂದೆ ಎಕ್ಸಾಮ್ ಇರ್ತಕ್ಕಂಥದ್ದಕ್ಕೂ ಸಹ ನಾವು ಪಾಸಿಂಗ್ ಪ್ಯಾಕೇಜನ್ನು ನೀಡ್ತಿರ್ತೀವಿ. ಅದಕ್ಕೋಸ್ಕರ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕನ್ನಡ ಆನ್ಸರ್ಸ್ಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ, ಒಂದ್ಸರಿ ಚೆಕ್ ಮಾಡಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.